ವಾಶ್ ಮಾಡು ಚಿಕ್ಕಪ್ಪ. ವಾಟ್ ಇಸ್ ದ ಟೈಮ್ ನೌ? ಒಂದು ನೋಡ್ತಾ ಕೂತ್ರೆ ಅವ್ರು ಬರೀ ಜಗಳನೇ ಮಾಡ್ತಾರೆ, ಸಾರಿ ಕೇಳಲ್ಲ ಅನ್ಸುತ್ತೆ. ಬರ್ತೀವಿ ಮಕ್ಳನ್ನ ಬಿಟ್ಟು ಬೇರೆ ಬರಕ್ಕಾಗಲ್ಲ, ಮಕ್ಳು ಇಟ್ಕೊಳ್ಳೇಬೇಕಲ್ಲ ಜೊತೆಗೆ. ದೋಸೆ ಮಾಡ್ತಿಲ್ಲ ಅಂತೆ, ಯಾಕೆ ನೋಡೋಣ ಬನ್ನಿ. ಹೆಂಗಿದೆ ದೋಸೆ? ಚೆನ್ನಾಗಿದೆಯಾ? ಪ್ಲೇಟ್ ಚೇಂಜ್ ವಿಡಿಯೋ ಆದ ತಕ್ಷಣ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವರ್ಣ ಯೂಟ್ಯೂಬ್ ಚಾನಲ್. ಇದು ಕೂಡ ಎಂಗೇಜ್ಮೆಂಟಿನ ಗೇಮ್ಸ್ ವಿಡಿಯೋನೇ ಕಂಟಿನ್ಯೂ ಆಗಿರೋದು. ಇಲ್ಲಿ ಗೇಮ್ ಬಂದುಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿ ಕ್ವಶನ್ ಕೇಳ್ತಿರೋ ಗೇಮ್ ಇದು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ಜಾಸ್ತಿ ನಿದ್ರೆ ಮಾಡ್ತಾರೆ? ಇಬ್ಬರಿಗೆ ಒಂದೊಂದು ಪಾಯಿಂಟ್. ಯಾರಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ? ಏನ್ ಸಕ್ಕತ್ತಾಗಿ ಜಾಸ್ತಿ ಯಾರು ಮಾತಾಡ್ತಾರೆ? ಕ್ವಶನ್ ಯಾಕೋ ಈಸಿ ಆಯ್ತು ಅನ್ಸತ್ತಲ್ವಾ? ಮನೆಗೆ ಲೇಟಾಗಿ ಬಂದಾಗ ಯಾರು ಹೊಡಿತಾರೆ? ಯಾರಿಲ್ಲ. ಇದು ಸುಳ್ಳು ನಂಬಲ್ಲಪ್ಪ. ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ? ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ? 4 ಯಾರಿಗೆ? ಹೆಂಡತಿ ಗಂಡ ಇಷ್ಟನೋ ಗಂಡ ಹೆಂಡತಿ ಇಷ್ಟ? ಅದು ಮಿಸ್ ಆದಂಗಿರಲ್ಲ, ಮಿಸ್ ಆಗಿದೆ. ಹಿಂಗೆ ಅರ್ಥ ಆಗ್ಬಾರ್ದಂತಾನೆ ಕೇಳಿದ್ದಾಗಿತ್ತು. ನಿಮ್ಗೆ ಗೊತ್ತಾಗಿಲ್ಲ, ಇವ್ರು ಮುಟ್ಟಿದ ನಂತರ ಹಿಂಗಂದ್ರು, ಯಾಕಂದ್ರೆ ನಾನೇ ಅಂತ ತೋರ್ಸಿದಾರೆ ಅಂತ ಗೊತ್ತಾಯ್ತು ಅವರಿಗೆ. ಗೊರ್ಕೆ ಜಾಸ್ತಿ ಹೊಡಿತಾರೆ. ಯಾರು ಗೊರ್ಕೆ ಜಾಸ್ತಿ ಹೊಡಿಯೋದು? ಡೈಲಿ ಕೇಳಿ ಗೊತ್ತಾಗಿರತ್ತೆ ಅವರಿಗೆ. ಅದಕ್ಕೆ ಯಾರಿಗೆ ತಾಳ್ಮೆ ಜಾಸ್ತಿ? ಇದು ಉಲ್ಟಾಯ್ತು. ಇದ್ಯಾಕ ಆದ್ರೆ ಈ ಕ್ವಶನಿಗೆ ನಾನ್ ರಾಂಗ್. ಯಾಕಂತ ರಾಜಣ್ಣಂಗ್ ತಾಳ್ಮೆ ಇಲ್ಲ. ಯಾರೆಲ್ಲ ಹೋಗ್ತೀರಾ ಇದಕ್ಕೆ? ನೆಕ್ಸ್ಟ್ ಬ್ಯಾಚ್. ಯಾರು ಖಾರ ತಿಂತಾರೆ ಜಾಸ್ತಿ? ಯಾಕೋ ಡಿಪ್ಲೊಮ್ಯಾಟಿಕ್ ಆಗಿದೆ ಆನ್ಸರ್. ಹಿಂಗೂ ಆಗ್ಬೇಕು ಅಂತ. ಜಾಸ್ತಿ ಕೇರ್ ಮಾಡೋದು ಯಾರು? ಜಾಸ್ತಿ ಸಿಟ್ಟು ಯಾರಿಗೆ ಜಾಸ್ತಿ? ಈ ಕಡೆ ಅವರು ಜಾಸ್ತಿ ಜಂಕ್ ಫುಡ್ ತಿನ್ನೋರು ಯಾರು ಜಾಸ್ತಿ? ಸಾರಿ, ಯಾರು ಫಸ್ಟ್ ಕೇಳ್ತಾರೆ? ಜಗಳ ಮಾಡಿ ಅವ್ರು ಬರೀ ಜಗಳನೇ ಮಾಡ್ತಾರೆ, ಸಾರಿ ಕೇಳಲ್ಲ ಅನ್ಸುತ್ತೆ. ಇದು ನಾನು ಒಪ್ಪಲ್ಲ, ಜಗಳ ಮಾಡಲ್ಲ ಅನ್ನೋದನ್ನ. ಇವರು ಬನ್ನಿ. ಜಾಸ್ತಿ ಯಾರು ಸ್ವೀಟ್ ತಿನ್ನೋದು? ಇಬ್ಬರಿಗೂ ಮಕ್ಳಿದಾರಲ್ವಾ? ಮಕ್ಳನ್ನ ಜಾಸ್ತಿ ಕೇರ್ ಮಾಡೋದು ಯಾರು? ಸೇಮ್ ಮಕ್ಳಿಗೆ ಜಾಸ್ತಿ ಓದ್ಸೋದು ಯಾರು? ಬರ್ತೀವಿ ಮಕ್ಳನ್ನ ಬಿಟ್ಟು ಬೇರೆ ಬರಕ್ಕಾಗಲ್ಲ, ಮಕ್ಳು ಇಟ್ಕೊಳ್ಳೇಬೇಕಲ್ಲ ಜೊತೆಗೆ.
ಯಾರು ತಲೆ ತಿಂತಾರೆ? ಶಾಪಿಂಗ್ ಯಾರು ಜಾಸ್ತಿ ಮಾಡೋದು? ಜಾಸ್ತಿ ಟ್ರಿಪ್ ಹೋಗೋದು ಯಾರು? ಜಾಸ್ತಿ ಖರ್ಚು ಮಾಡೋದು ಯಾರು? ಇದ್ಯಾಕೋ ಸಿಗ್ನಲ್ ಕೊಟ್ಟಂಗಿದೆ, ಇದು ನಾನೇ ಅಂತ ಗೊತ್ತಾಗ್ಲಿ ಅಂತ. ಎನಿ ಕ್ವಶನ್ಸ್ ಆಡಿಯನ್ಸ್ ಕಡೆಯಿಂದ? ಜಾಸ್ತಿ ಊಟ ಮಾಡೋದು ಯಾರು? ಜಾಸ್ತಿ ಬೈಯೋದು ಯಾರು? ಸರಿ ಸರಿ. ಜಾಸ್ತಿ ಹೋಗ್ಲಿ ಬಿಡು ಅಂತ ಕಾಂಪ್ರಮೈಸ್ ಆಗೋದು ಅದು. ಬ್ಯಾಲೆನ್ಸ್ ಈ ಕಡೆ ತೋರಿಸಿ ಒಂದ್ಸಲ. ಸರಿ ಇದೆಯಾ? ಹಂಗಾದ್ರೆ ಇವರೇ ವಿನ್ನರ್. ಬ್ಯಾಲೆನ್ಸ್ ಇವರು ಕರೆಕ್ಟ್. ಇನ್ನೂನು ಬೇಕಾಗಿದೆ ಸೋಪಿನ ಮೌನ ತಂಗಾಳೇನು ಹಾಡಾಗಿದೆ. ದಾಸಯ್ಯ ಬಂದ ಕಣೆ ಕೇಶವ ಮಾಧವ ಗೋವಿಂದ ವಿಠಲೆಂಬ ದಾಸಯ್ಯ ಬಂದ ಕಣೆ. ನೋಡಿ ದೋಸೆಗೆ ಯಾವ ತರ ಕ್ಯೂ ಇದೆ. ದೋಸೆ ತಿನ್ನಕ್ಕೆ ಈ ತರ ಕ್ಯೂ. ದೋಸೆ ಮಾಡ್ತಿಲ್ಲ ಅಂತೆ, ಯಾಕೆ ನೋಡೋಣ ಬನ್ನಿ. ಹಾ, ಫಸ್ಟ್ ಬಂದು ತಿಂದಿದ್ದೆ ರಾಜೇಂದ್ರ ಅನ್ಸುತ್ತೆ. ಯಾಕೋ ದೋಸೆನೂ ಖಾಲಿಯಾಗಿ ಚಟ್ನಿ ಯಾಕೋ ನೆಕ್ತಾ ಇದ್ದಂಗಿದೆ. ಇಲ್ಲಿ ಇವಾಗ ದೋಸೆ ದೋಸೆ ಮಾಡ್ತಿದ್ದಾರೆ. ಈ ಕಡೆ ನೋಡಿ, ಇಲ್ಲಿ ಆಲೂಗಡ್ಡೆ ಪಲ್ಯ, ಆಮೇಲೆ ದೋಸೆ. ಹೆಂಗಿದೆ ದೋಸೆ? ಚೆನ್ನಾಗಿದೆಯಾ? ದೋಸೆ ಮೊಸರನ್ನ. ಇಲ್ಲೇನಿದೆ? ಇದು ಮೊಸರನ್ನ, ಉಪ್ಪಿನಕಾಯಿ, ಮೊಸರನ್ನ, ಉಪ್ಪಿನಕಾಯಿ. ಆಮೇಲೆ ಇದು ಮೊಸರನ್ನನೇನಾ? ಚಟ್ನಿ ಇದೆ. ದೋಸೆಗೆ ಜಾಸ್ತಿ ಇದೆ. ರವೀಣ ಹೆಂಗಿದೆ ದೋಸೆ? ಸೂಪರ್ ಆಗಿದೆಯಾ? ಹೌದಾ? ತಿನ್ನಿ. ಮೊಸರನ್ನ ಚಳಿ ಅಂತ ತಿಂತಾನೆ ಇಲ್ಲ ಅನ್ಸುತ್ತೆ ಯಾಕೋ. ದೋಸೆ ತಿಂದ್ರಾ? ದೋಸೆ ಫ್ರೆಂಡ್ಸ್, ಈಗ ದೋಸೆ ತಿನ್ನೋಣ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ತುಂಬಾ ಚಳಿ ಅಂತೂ ಇದೆ. ಚಳಿಗೆ ಬಿಸಿ ಬಿಸಿ ದೋಸೆ. ಹೊರಟ್ರ ಈಗ ನೀವು? ಬೆಳಗ್ಗೆ ಬಾಯ್ ಮಾಡೋರಿಗೆ ವಿಡಿಯೋ ಇದೆ. ಪಾರಾಯಣ ಬೇಗ, ಅದು 7 ಗಂಟೆಗೇನೋ ಅನ್ಸುತ್ತೆ. ಬೆಳಗ್ಗೆ ಬೇಗ ಬನ್ನಿ. ಓಕೆ ಬಾಯ್. ಹಾಗೆ ಇದು ನೈಟ್ ನೋಡಿ ರಂಗೋಲಿ ಹಾಕ್ತಾ ಇರ್ತಾರೆ. ಅಂದರೆ ಮಾರ್ನಿಂಗ್ ಬೇಗ ಹಾಕೋಕ್ಕಾಗಲ್ಲ ಅಂತ ನೈಟೇ ಹಾಕ್ತಿರೋದು ಇವರೆಲ್ಲ. ನಾವಂತೂ ಮಲಗಿಬಿಟ್ಟಿದ್ವಿ. ಸಂಜೆನ ವಿಡಿಯೋ ಮಾಡಿ ಇಟ್ಟಿದ್ವಿ. ಇಲ್ಲಿ ಹಿಂಗಾಗ್ತಿದೆ ಕೆಲಸ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ ಏನು ಕತೆ ಅಂತ. ಮ್ಯಾನೇಜರು ಅಲ್ಲ, ಡ್ಯಾಮೇಜರ್. ಹಾಂ ಹೌದು. 11 ಗಂಟೆ ಆಯಿತು. ನಾಳೆ ನಾವೆಲ್ಲ 3:30ಗೆ ಹೇಳ್ಬೇಕು. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಶ್ರಮಜೀವಿಗಳು. ರಂಗೋಲಿ ಆರ್ಟಿಸ್ಟು ರಂಗೋಲಿ ಹಾಕ್ತಾ ಇದ್ದಾರೆ. ಅದೇ ಅವ್ರನ್ನೇ ತೋರಿಸಿಲ್ಲ ಅವರು ಒಬ್ರು. ಈಗ ಇಷ್ಟು ಕಲರ್ ಬಂದಿದೆ, ನಾಳೆ ಬೆಳಗ್ಗೆ ಡಾರ್ಕ್ ಆಗುತ್ತೆ. ಎಸ್, ಗುಡ್ ನೈಟ್. ಮಲ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಮಲ್ಗಿರೋಳನ್ನ ಎಬ್ಸಿ ಕರ್ಕೊಂಬಂದೆ ಮೆಹಂದಿಗೋಸ್ಕರ. ಕಳ್ಸೋಣ.